ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನೊಂದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಎಕ್ಸಾಮಿನೇಷನ್ ಡೇಟ್ನ ಅನೌನ್ಸ್ ಮಾಡಿದರು. ಆದರೆ ಸರ್ಕಾರದಿಂದ ಆ ಒಂದು ಏಜ್ ಸೆಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಪಿ ಡಿ ಒ ಹುದ್ದೆ ಆಗಿರ್ಬೋದು, ಈ ಹುದ್ದೆಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಯಾವ ದಿನಾಂಕದಿಂದ ಯಾವವರೆಗೆ ಒಂದು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದರ ಜೊತೆಗೆ ಇದೇನು ನೇಮಕಾತಿ ಇದೆ, ಈ ನೇಮಕಾತಿ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಆಗಿರ್ಬೋದು, ಒಂದು ಮೇನ್ ಎಕ್ಸಾಮಿನೇಷನ್ ಆಗಿರ್ಬೋದು, ಯಾವ ದಿನಾಂಕದಂದು ಇವರು ಎಕ್ಸಾಮಿನೇಷನ್ನ ತಗೊಳ್ತಾರೆ ಅಂತ ಸಂಪೂರ್ಣವಾಗಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ನೋಡೋಣ ಮತ್ತು ಏನೇನು ಮಾಹಿತಿ ಇದೆ ಅಂತ ಎಲ್ಲ ಮಾಹಿತಿ ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್, ಅಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಬನ್ನಿ, ಈಗಾಗಲೇ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಲಿಕೇಶನ್ ಎಂಡ್ ಆಗಿತ್ತು ಮತ್ತು ಎಕ್ಸಾಮಿನೇಷನ್ ಡೇಟ್ನವರು ಅನೌನ್ಸನ್ನು ಮಾಡಿದರು. ಈಗ ಸರ್ಕಾರದಿಂದ ಏನೊಂದು ಏಜ್ ಎಲೆಕ್ಷನ್ ಮಾಡಿದರು, ಮಾಡಿದ ಕಾರಣ ಈಗ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾವ ದಿನಾಂಕದಿಂದ ಕೊಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಏನೊಂದು KPSCಯಿಂದ ಏನು PDO ಇದೆ ಅದಕ್ಕೂ ಒಂದು ಏಜ್ ಸೆಲೆಕ್ಷನ್ ಮಾಡಿದ ಕಾರಣ ಅದಕ್ಕೊಂದು ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಎಕ್ಸಾಮ್ ಯಾವಾಗಿರುತ್ತೆ ಅಂತ ಕ್ಲಿಯರಾಗಿ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೊಳ್ಳೋಣ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿ. ಅರ್ಜಿ ಸಲ್ಲಿಸಿಕೆ ದಿನಾಂಕ ಅಂದರೆ ಇವು ಎರಡು ಅಪ್ಡೇಟ್ಗಳು ಈಗ ಒಂದು ಗ್ರಾಮ ಆಡಳಿತ ಹುದ್ದೆಗೆ ಸಂಬಂಧಪಟ್ಟಂಗೆ ರಿಲೀಸ್ ಆಗಿದೆ. ಮೊದಲೇ ಅಪ್ಡೇಟ್ ಏನಂದರೆ ಈಗೇನು ಒಂದು ಹೊಸ ಅಂದರೆ ಮರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರಲ್ಲ, ಅದು ಯಾವ ದಿನಾಂಕದಿಂದ ಯಾವವರೆಗೆ ಅಂತ ಒಂದು ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮುಂಬರುವ ನೇಮಕಾತಿ ಅಂದರೆ ಈ ನೇಮಕಾತಿ ಯಾವಾಗ ಮತ್ತು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ. ಈಗಾಗಲೇ ಒಂದು ವೇಳಾಪಟ್ಟಿ, ಅದರದ್ದು ಒಂದು ಪರೀಕ್ಷೆ ವೇಳಾಪಟ್ಟಿಯನ್ನು ಅದನ್ನು ಸಿದ್ಧವನ್ನು ಪಡಿಸಿದ್ದಾರೆ. ನೋಡೋಣ ಮೊದಲು ಯಾವಾಗ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ, ಆಮೇಲೆ ಪರೀಕ್ಷೆಗಳು ಯಾವಾಗ ನಡೀತಾವಂತೆ ನೋಡ್ಕೋಣ. ಮೊದಲನೇದಾಗಿ ಒಂದು ಅರ್ಜಿ ಸಲ್ಲಿಕೆ ದಿನಾಂಕಗಳನ್ನು ನಾವು ಒಂದು ನೋಟಿಸ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಆಗಿದೆ. ನಮಗೆ 17/9/2024 ಈ ಒಂದು ಪ್ರಕಟಣೆಯನ್ನು ನೋಡ್ಕೊಳ್ಬೇಕಾಗಿರುತ್ತೆ. ಅಂದರೆ ಸರ್ಕಾರದ ಆದೇಶದ ಪ್ರಕಾರ ಅಂದರೆ ಗ್ರೂಪ್ ಸಿ ಏನು ಗ್ರೂಪ್ ಹುದ್ದೆ ಇದಾವ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಗರಿಷ್ಠ ವಯೋಮಿತಿ 3 ವರ್ಷಗಳ ಸಡಿಲಿಕೆಯನ್ನು ಮಾಡಿದ್ರ ಕಾರಣ ಅದಕ್ಕೆ ಇಲ್ಲಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಏನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 20/2/2000 ವಿವರವಾದ ಅಧಿಸೂಚನೆ ಪ್ರಕಟಿಸಿ 5/4/2024 ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು ಮತ್ತು ದಿನಾಂಕ 22/5/2024 ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವನ್ನು ನೀಡಲಾಗಿತ್ತು. ಅಂದರೆ ಹಿಂದಿನ ನೇಮಕಾತಿಗೆ ಡೇಟ್ ಆಗಿರುತ್ತೆ. ಈಗ ಮತ್ತೊಮ್ಮೆ ಏನು ಒಂದು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ನೋಡಿ, ಅದರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೇಟ್ನ ಕೊಟ್ಟಿದ್ದಾರೆ. ನೋಡಿ, ಆನ್ಲೈನ್ ಅರ್ಜಿ ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ನೋಡೋದಾದರೆ 19/9/2024 ಮತ್ತೊಮ್ಮೆ ಇಲ್ಲಿ ಅರ್ಜಿ ಪ್ರಾರಂಭವಾಗುತ್ತೆ. ಈಗಾಗಲೇ ನಾನು ವಿಲೇಜ್ ಅಕೌಂಟೆಂಟ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ವಿಡಿಯೋ ಇದೆ. ನೀವು ಯಾರು ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ವಿಲೇಜ್ ಅಕೌಂಟೆಂಟ್ಗೆ, ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಚೆಕ್ಔಟ್ ಮಾಡಿ ಆ ವಿಡಿಯೋನ ನೋಡ್ಕೊಳ್ಬೋದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 28/9/2024 ಅವಕಾಶವನ್ನು ಕೊಟ್ಟಿದ್ದಾರೆ. 10 ಡೇಸ್ ನಿಮಗೆ ಅಪ್ಲೈ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಂದರೆ ಒಂದು ಶುಲ್ಕ ಪಾವತಿಸುವ ಕೊನೆಯ ದಿನಾಂಕವನ್ನು 29/9/2024 ಅವಕಾಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಯಾರು ಒಂದು ವಿಲೇಜ್ ಅಕೌಂಟೆಂಟ್ ಇನ್ನೂ ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ, ಪ್ರತಿಯೊಬ್ಬರು ಈ ಡೇಟ್ನೊಳಗೆ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪೇಮೆಂಟ್ನ ಮಾಡಿಕೊಳ್ಳಿ. ಅದರ ಜೊತೆಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಆಗಿರ್ಬೋದು ಮತ್ತು ಒಂದು ಮೇನ್ ಎಕ್ಸಾಮಿನೇಷನ್ ಆಗಿರ್ಬೋದು ಯಾವಾಗ ನಡೆಯುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ವೇಳಾಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಅದೇ ಒಂದು ಡೇಟ್ನಲ್ಲಿ ಇದನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ. ನಾವೀಗ ಡೈರೆಕ್ಟಾಗಿ ಒಂದು ಗ್ರಾಮ ಆಡಳಿತ ಹುದ್ದೆ ಏನಿದೆ ಆ ಹುದ್ದೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡಲಿ ಡೀಟೇಲ್ಸ್ನ ನೋಡ್ಕೋಣ. ನೋಡಿ, ಗ್ರಾಮ ಅಂದರೆ ಕಂದಾಯ ಇಲಾಖೆಯಿಂದ ಈ ಒಂದು ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಆಗಿರುತ್ತೆ. ನೋಡಿ, ನಿಮಗೆ 27/10/2024 ಈಗಾಗಲೇ ಒಂದು ಈ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಅದೇ ಡೇಟ್ಗೆ ಈಗ ಒಂದು ಎಕ್ಸಾಮಿನೇಷನ್ ತೊಗೊಳ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ನಿಮಗೆ ಮೇನ್ ಎಕ್ಸಾಮಿನೇಷನ್ಗೆ, ಇದು ಕನ್ನಡ ಕಡ್ಡಾಯ ಪರೀಕ್ಷೆ ಡೇಟ್ ಅಲ್ಲ. ಇದು 27ನೇ ತಾರೀಕಿಗೆ ನಿಮಗೆ ಒಂದು ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಪೇಪರ್ 1 ಪೇಪರ್ 2 ಇರುತ್ತೆ. ಇದೇ ಒಂದು ಏನೋ ಒಂದು ಹಿಂದಿನ ನೇಮಕ ಅಂದರೆ ಹಿಂದಿನ ಒಂದು ದಿನದಲ್ಲಿ ಏನೋ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದು ಅದೇ ಒಂದು ಡೇಟಿಗೆ ಇಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಿದ್ದಾರೆ. ಏನು ನೀಡಿದ್ದಾರೆ ಅಂತ ನೋಡ್ಕೋಣ. ನೋಡಿ, ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ದಿನಾಂಕ 29/9/2024 ನಡೆಯುವ ಕನ್ನಡ ಕಡ್ಡಾಯ ಪರೀಕ್ಷೆ ಹಾಜರಾಗಿ. ಅಂದರೆ ನಿಮಗೆ ಕನ್ನಡ ಕಡ್ಡಾಯ ಪರೀಕ್ಷೆ 29/9/2024 ಕಂಪಲ್ಸರಿಯಾಗಿ ನಡೆಯುತ್ತೆ. ಮತ್ತು
ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ 27/10/2024 ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನು ನೀಡಲಾಗಿದೆ. ಅಂದರೆ ನಿಮಗೆ 29/9/2024 ಕನ್ನಡ ಕಡ್ಡಾಯ ಪರೀಕ್ಷೆ ಕಂಪಲ್ಸರಿ ಪ್ರತಿಯೊಬ್ಬರು ಬರೀಬೇಕು. ಅದರಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮಗೆ 27/10/2024 ಮೇನ್ ಎಕ್ಸಾಮಿನೇಷನ್ಗೆ ಅವಕಾಶವನ್ನು ಕೊಡ್ತಾರೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಅಂದರೆ ನೀವು ಕನ್ನಡ ಕಡ್ಡಾಯ ಪರೀಕ್ಷೆ ಪ್ರತಿಯೊಬ್ಬರು ಪಾಸ್ ಆಗಲೇಬೇಕಾಗುತ್ತೆ. ನೀವೇನಾದರೂ ಫೇಲ್ ಆದರೆ ನಿಮಗೆ ಮುಂದಿನ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಲು ಕೊಡೋದಿಲ್ಲ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಅರ್ಹತಾ ಅಂಕ ಗಳಿಸಿದರೆ ಮಾತ್ರ ನಿಮಗೆ ಮುಂದಿನ ಒಂದು ಮೇನ್ ಎಕ್ಸಾಮಿನೇಷನ್ ಏನಿದೆ ಆ ಪತ್ರಿಕೆಯನ್ನು ನೀವು ಅಟೆಂಡ್ ಆಗ್ಬೋದು ಅಂತ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ. ನೋಡಿ, ಯಾರು ವಿಲೇಜ್ ಅಕೌಂಟ್ಗೆ ರೆಡಿ ಆಗ್ತಾ ಇದ್ದೀರಾ, ಕನ್ನಡ ಕಡ್ಡಾಯ ಪರೀಕ್ಷೆ ನೀವು ಕಂಪಲ್ಸರಿಯಾಗಿ ಪಾಸ್ ಆಗಬೇಕಾಗುತ್ತೆ. ಪಾಸ್ ಆದ ತಕ್ಷಣ ನೀವು ನೆಕ್ಸ್ಟ್ ಒಂದು ಎಕ್ಸಾಮಿನೇಷನ್ ಇಲ್ಲಿ ಬರೀಬೋದು. ಅದೇ ರೀತಿಯಾಗಿ KPSCಗೆ ಸಂಬಂಧಪಟ್ಟಂತೆ PDO ಅರ್ಜಿ ಯಾವಾಗ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಅದನ್ನು ನೋಡ್ಕೋಣ. ನೋಡಿ, PDO ಹುದ್ದೆಗೆ ಸಂಬಂಧಪಟ್ಟಂಗೆ ನಾವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಯಾವ ಒಂದು ಡೇಟ್ನಿಂದ ಕೊಟ್ಟಿದ್ದಾರೆ ಅಂತ ಡೈರೆಕ್ಟಾಗಿ ನೋಡ್ಕೊಳ್ಳೋಣ. ನೋಡಿ, 18/9/2024 ಅಂದರೆ ಇವತ್ತಿನಿಂದ ಇದು ಅರ್ಜಿ ಇಲ್ಲಿ ಪ್ರಾರಂಭವಾಗುತ್ತೆ. ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿರ್ತಾರೆ. 3/10/2024 ಯಾರು ಒಂದು PDOಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ನಾನು PDO ಹುದ್ದೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ನಾನು ವಿಡಿಯೋನ ಮಾಡಿದ್ದೀನಿ. ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಪ್ರತಿಯೊಬ್ಬರು ಒಂದು PDO ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂದರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಮಾಡಿದ ಕಾರಣ ಈ ಒಂದು ಎಕ್ಸಾಮಿನೇಷನ್ ಮುಂದೆ ವಿಲೇಜ್ ಅಕೌಂಟೆಂಟಿಂದ ಯಾವುದೇ ರೀತಿ ಎಕ್ಸಾಮ್ ಮುಂದೂಡಿಲ್ಲ. ಆದರೆ KPSCಯಿಂದ ಏನು ಅನೌನ್ಸ್ ಮಾಡಿಲ್ಲ. ಈ ರೀತಿಯಾಗಿ ಒಂದು ಅರ್ಜಿ ಯಾರು ಸಲ್ಲಿಸಿಲ್ಲ ನೋಡಿ, ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನಾದರೂ ಇಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.